ಸಮೃದ್ಧ ಬೈಂದೂರು ಪರಿಕಲ್ಪನೆಯಡಿಯಲ್ಲಿ 300 ಟ್ರೀ ಸ್ವಯಂ ಸ್ಫೂರ್ತಿ ಫೌಂಡೇಶನ್ ಬೆಂಗಳೂರು ಇದರ ವತಿಯಿಂದ ವಾಗಜ್ಯೋತಿ ಶಾಲೆಯ ವಿಶೇಷ ಮಕ್ಕಳಿಗೆ ನೋಟ್ಬುಕ್ ಮತ್ತು ಕಲಿಕಾ ಸಾಮಗ್ರಿ ವಿತರಿಸಲಾಯಿತು. ಬೈಂದೂರಿನ ಶಾಸಕರಾದ ಗುರುರಾಜ್ ಶೆಟ್ಟಿ ಗಂಟಿಹೊಳೆ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಅವರ ಅಸಮರ್ಥತೆ ಅಥವಾ ಹಿನ್ನೆಲೆಯನ್ನು ಲೆಕ್ಕಿಸದೆ ಸಮಾನ ಶೈಕ್ಷಣಿಕ ಅವಕಾಶಗಳನ್ನು ಒದಗಿಸುವ ಬದ್ಧತೆಯನ್ನು ತೋರಿಸುತ್ತದೆ. ಭಾರತದಲ್ಲಿ ಹೆಚ್ಚು ಅಂತರ್ಗತ ಮತ್ತು ಸಮಾನ ಶಿಕ್ಷಣ ವ್ಯವಸ್ಥೆಯನ್ನು ರಚಿಸುವ ನಿಟ್ಟಿನಲ್ಲಿ ಇದು ಸಕಾರಾತ್ಮಕ ಹೆಜ್ಜೆಯಾಗಿದೆ. ಸ್ವಯಂ ಸ್ಫೂರ್ತಿ ಫೌಂಡೇಶನ್ ಮಕ್ಕಳಿಗೆ ಅಗತ್ಯ ವಸ್ತುಗಳನ್ನು ನೀಡಿ ಸಹಕರಿಸಿದ್ದಾರೆ. ಇವರ ಸೇವೆ ಅಮೂಲ್ಯವಾದುದು ಎಂದರು. ಅಂಪಾರಿನಲ್ಲಿರುವಂಥ ವಾಗ್ಜ್ಯೋತಿ ಶ್ರವಣ ದೋಷವುಳ್ಳ ಮಕ್ಕಳ ವಸತಿ ಶಾಲೆ, ಈ ಶಾಲೆಯಲ್ಲಿ ಇವತ್ತು ಸ್ವಯಂ ಸ್ಫೂರ್ತಿ ಫೌಂಡೇಶನ್ ವತಿಯಿಂದ ಮಕ್ಕಳಿಗೆ ಉಚಿತ ಬ್ಯಾಗ್ ಮತ್ತು ಪುಸ್ತಕದ ವಿತರಣೆಯನ್ನು ನಾಗರಾಜ್ ಶೆಟ್ಟರು ಜಡ್ಕಲ್ ಇವರು ಇವತ್ತು ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇವತ್ತು ಭಾಗವಹಿಸಿದ್ದೇವೆ. ಒಂದು ವಿಶೇಷ ಶಾಲೆ, ನಮ್ಮ ಊರಿಗೆ ಅನ್ನೋದಕ್ಕಿಂತ ಒಂದಷ್ಟು ಜಿಲ್ಲೆಗೆ ಇದೇ ಒಂದು ಶಾಲೆ ಇರುವಂಥದ್ದು. 2000ನೇ ಇಸವಿಯಲ್ಲಿ ಡಾಕ್ಟರ್ ಸುರೇಂದ್ರ ಶೆಟ್ಟಿ ಕೊಡ್ಲಾಡಿ ಅವರು ಶುರು ಮಾಡಿದಂಥ ಶಾಲೆ ಈಗ ಜಿ ಶಂಕರ್ ಟ್ರಸ್ಟ್ನಿಂದ ತುಂಬ ಚೆನ್ನಾಗಿ ನಡೀತಾ ಇದೆ. ಒಳ್ಳೆ ಶಿಕ್ಷಕಿಯರು, ಒಳ್ಳೆ ಶಿಕ್ಷಕರ ತಂಡ ಇಲ್ಲಿ ಇದೆ. ಮಕ್ಕಳ ತುಂಬ ಇಂಪ್ರೂವ್ಮೆಂಟನ್ನು ನಾವು ನೋಡ್ತಾ ಇದ್ದೇವೆ. ಶ್ರವಣ ದೋಷ ಉಳ್ಳವರಿಗೆ ಬೇರೆ ಎಲ್ಲೂ ಶಾಲೆಗಳಿಲ್ಲ, ಇಲ್ಲಿ ಮಾತ್ರ ಇರುವಂಥದ್ದು ವಸತಿ ಶಾಲೆ. ಇಲ್ಲಿ ಊರಿನವರು, ಬೇರೆ ಬೇರೆ ಶಿಕ್ಷಣ ಅಭಿಮಾನಿಗಳು, ಈ ರೀತಿ ದಾನಿಗಳು ಎಲ್ಲರೂ ಸಹಿತ ಕೈ ಸೇರಿಸಿ ಇದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸ್ನೇಹಿತರಾದಂಥ ರವೀಂದ್ರ ಮಾಸ್ಟರ್ ನಮ್ಮ ಊರಿನವರು ಆರಂಭದಿಂದ ಇಲ್ಲಿದ್ದಾರೆ. ಸೊ ಈ ಶಾಲೆ, ಈ ಶಿಕ್ಷಕ ತಂಡದ ಶ್ರಮ, ಈ ಎಲ್ಲ ಕಾಳಜಿಗೆ ಒಂದು ಧನ್ಯವಾದವನ್ನು ಹೇಳ್ತಾ, ಒಂದು ಸಮಾಜದಲ್ಲಿ ಬಂದಂಥ ಕೊರತೆಯನ್ನು ನೀಗಿಸಲಿಕ್ಕೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಿದ್ದಾರೆ. ಇದನ್ನು ನೋಡೋದೇ ಒಂದು ಭಾಗ್ಯ ಅಂತ ಅಂದ್ಕೊಳ್ತೇನೆ. ಸೊ ಈ ಕೆಲಸಕ್ಕೆ ಶ್ರಮವಹಿಸಿದಂಥ ಎಲ್ರಿಗೂ ಸಹಿತ ದೇವರ ಆಶೀರ್ವಾದವನ್ನು ಕೇಳ್ತೇನೆ. ಇನ್ನೂ ಈ ಸಂಸ್ಥೆ ಚೆನ್ನಾಗಿ ಬೆಳೀಲಿ. ಸ್ವಯಂ ಸ್ಫೂರ್ತಿ ಸಂಸ್ಥೆ ಅಧ್ಯಕ್ಷರಾದ ನಾಗರಾಜ್ ಶೇಟ್ ನೋಟ್ಬುಕ್ ಅನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರಾದ ರವೀಂದ್ರ ಎಚ್, ಪಂಚಾಯತ್ ಉಪಾಧ್ಯಕ್ಷರಾದ ಅಶೋಕ್, ಮಾಜಿ ಪಂಚಾಯತ್ ಅಧ್ಯಕ್ಷರಾದ ಭಾರತಿ ಶೇಟ್, ಸ್ಥಳೀಯರಾದ ಸುರೇಶ್ ಮೂಡುಬಗೆ, ನವೀನ್ ಶೆಟ್ಟಿ ಉಪಸ್ಥಿತರಿದ್ದರು. ಶಿಕ್ಷಕಿ ರಾಜೇಶ್ವರಿ ಸ್ವಾಗತಿಸಿ ನಿರೂಪಿಸಿದರು. ಜೆಪಿ ಬಡಕೆರೆ, ವಿ4 ನ್ಯೂಸ್, ಬೈಂದೂರು.